ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಚತುರ್ವಿಧ ಪುರುಷಾರ್ಥ ಬಗ್ಗೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು 4 ಪುರುಷಾರ್ಥಗಳು. ಮೊದಲನೇದಾಗಿ ಧರ್ಮ. ಈ ಧರ್ಮವನ್ನು ನಾವು ಪರಿಪಾಲಿಸಬೇಕು. ಧರ್ಮದ ನಿಯಮಗಳನ್ನು ನಾವು ಅರಿತು ಜ್ಞಾನದಿಂದ ಜಾಗೃತರಾಗಿ ಬಾಳಬೇಕು. ಬದುಕಿನಲ್ಲಿ ಒಳ್ಳೆಯದನ್ನು ಪಡೆಯಬೇಕು, ಶ್ರೇಯಸ್ಸು ನಮ್ಮದಾಗಬೇಕು, ನಮ್ಮ ಆಸೆ ಈಡೇರಬೇಕು ಎಂಬುದು ಸಾಮಾನ್ಯರಿಗೆ ಇರುತ್ತದೆ. ಆದರೆ ಧರ್ಮವನ್ನು ಪರಿಪಾಲಿಸಿದಾಗ ಮಾತ್ರ ಇದು ಸಾಧ್ಯ. ನಮ್ಮ ಆಸೆ ಕೆಲವೊಂದುಗಳು ಈಡೇರುತ್ತವೆ, ಕೆಲವೊಂದುಗಳು ಈಡೇರುವುದಿಲ್ಲ. ಧರ್ಮ ಪರಿಪಾಲಿಸಿದಾಗ ಮಾತ್ರ ನಮಗೆ ಶ್ರೇಯಸ್ಸು ಲಭಿಸುತ್ತದೆ. ಅದಕ್ಕಾಗಿ ಯಾವುದೇ ಜೀವಿಯ ಪ್ರಾಣಕ್ಕೆ ಆಘಾತವನ್ನುಂಟು ಮಾಡಬಾರದು, ಹಿಂಸೆ ಮಾಡಬಾರದು. ಎಷ್ಟೇ ದ್ವೇಷ ಇದ್ದರೂ, ಅವರಿಂದ ನಮಗೆ ತೊಂದರೆಯಾಗುತ್ತಿದ್ದರೂ ನಾವು ಅದನ್ನು ಸಹಿಸಿಕೊಳ್ಳುವ ತಾಳ್ಮೆ ಗುಣವನ್ನು ಪಡೆಯಬೇಕು. ಬೇರೆಯವರ ಸಂಪಾದಿಸಿದ ಹಣವನ್ನು ಕದಿಯುವುದು, ಸುಳ್ಳು ಹೇಳುವುದು, ಚಾಡಿ ಹೇಳುವುದು, ನಿಂದಿಸುವುದು, ಹೀಗೆ ನಾವು ನಡೆಯದೆ ಸತ್ಯವನ್ನೇ ಪರಿಪಾಲಿಸಬೇಕು. ಸತ್ಯ ನಮ್ಮ ನಡೆ ನುಡಿ, ನಮ್ಮ ಜೀವನ ಉಸಿರಾಗಬೇಕು. ಆರ್ಥಿಕವಾಗಿ ಕಷ್ಟದಲ್ಲಿ ಇರುವವರಿಗೆ ದಯೆ, ಕರುಣೆ, ಪ್ರೀತಿ ತೋರಿಸಿ ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಬೇಕು. ಇನ್ನು ಪರಸ್ತ್ರೀಯರ ಬಗ್ಗೆ ನಮಗೆ ಒಳ್ಳೆಯ ಆಲೋಚನೆ, ಒಳ್ಳೆಯ ಅಭಿಪ್ರಾಯ ಇರಬೇಕು. ಅನುಚಿತ ವರ್ತನೆ ಅದು ಸರಿಯಿಲ್ಲ. ಅತಿ ಆಸೆ ಗತಿಕೇಡು ಎನ್ನುವಂತೆ ಆಸೆಗೆ ನಾವು ಮಿತಿ ಹಾಕಿಕೊಳ್ಳಬೇಕು. ತಂದೆ ತಾಯಿಗಳಿಗಾಗಲಿ, ಗುರು ಹಿರಿಯರಿಗಾಗಲಿ ನಾವು ಎದುರು ವಾದ ಹಾಕದೆ ನಕಾರಾತ್ಮಕವಾದಂಥ ಭಾವನೆಯನ್ನು ತಾಳಬಾರದು. ಅಂದರೆ ನಿಸರ್ಗದ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು. ಧರ್ಮವು ನಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ನಮ್ಮ ಬದುಕು ಹೊಸನಾಗುತ್ತದೆ. ಆದ್ದರಿಂದ ಧರ್ಮದ ಬಗ್ಗೆ ನಮಗೆ ಚಿಂತನೆ ಇರಬೇಕು. ಸಂಪತ್ತು ಬಂದಾಗ, ಅಧಿಕಾರ ಬಂದಾಗ ಅರಿತು ನಡೆಯಬೇಕು. ಎಲ್ಲರೂ ತನ್ನಂತೆ, ಎಲ್ಲರೂ ಸಮಾನರು ಎಂಬ ಭಾವ ಇರಬೇಕು. ಅಹಂಕಾರವನ್ನು ತಾಳದೆ ನಿರ್ವಿಕಾರವಾಗಿ ಇರಬೇಕು. ಆದರೆ ನಾವು ಆಪತ್ತು ಬಂದಾಗ ಭಯಪಡಬಾರದು, ಆತಂಕಕ್ಕೆ ಒಳಗೆ ಆಗಬಾರದು. ಧೈರ್ಯದಿಂದ ನಾವು ಹೋರಾಡಬೇಕು. ಧರ್ಮದ ಹಾದಿಯಲ್ಲಿ ನಡೆದಾಗ ಆ ಧರ್ಮ ನಮ್ಮನ್ನು ಸದಾ ರಕ್ಷಣೆ ಮಾಡುತ್ತದೆ. ಹೀಗೆ ಆ ಧರ್ಮದ ಮಾರ್ಗದಲ್ಲಿ ನಡೆಯಲಿಕ್ಕೆ ಭಕ್ತಿ ಅತ್ಯಂತ ಮುಖ್ಯವಾದ ಸಾಧನೆ ಆಗುತ್ತದೆ. ಆ ಭಕ್ತಿಯಲ್ಲಿ ಶ್ರದ್ಧೆ ಇರಬೇಕು. ಆ ಶ್ರದ್ಧೆಯೇ ನಮಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲು, ಆ ಬ್ರಹ್ಮ ಪರತತ್ವವನ್ನು ಅರಿಯಲು ನಮಗೆ ಸೋಪಾನವಾಗುತ್ತದೆ. ಆದ್ದರಿಂದ ಶ್ರವಣ ಮನನ ನಿಧಿಧ್ಯಾಸಗಳಿಂದ, ಸಜ್ಜನರ ಸಂಘದಿಂದ, ಸಾಧು ಸತ್ಪುರುಷರ ದರ್ಶನದಿಂದ ನಾವು ಧರ್ಮವನ್ನು ಆಚರಿಸಲು ಮುಂದಾಗಬೇಕು. ಇನ್ನು ಅರ್ಥ ಎಂದರೆ ಹಣ. ಹಣಕ್ಕೆ ಹೆಣವೂ ಬಾಯಿ ಬಿಡುವಂತೆ ಹಣ ಇದ್ದರೆ ನಮ್ಮ ಜೀವನ. ನಿಜವಾಗಿಯೂ ನಮ್ಮ ಜೀವನದ ಪ್ರಮುಖ ಅಂಗ
ಅದು ಹಣ. ಧರ್ಮದ ಮೂಲಕವಾಗಿಯೇ ನಾವು ಹಣವನ್ನು ಗಳಿಸಬೇಕು, ಅಧರ್ಮದಿಂದ ಅಲ್ಲ. ನಮ್ಮ ಜೀವನ ಸುವ್ಯವಸ್ಥಿತವಾಗಿ ವ್ಯವಸ್ಥಿತ ರೂಪವಾಗಿ ನಡೆಸಲು ಹಣ ಬೇಕೇ ಬೇಕು. ಆ ಗಳಿಸಿದ ಹಣ ನಾವು ಅನುಭವಿಸಬೇಕು, ಅದು ಸದ್ವಿನಿಯೋಗ ಆಗಬೇಕು. ಹಣದಿಂದಲೇ ಎಲ್ಲವನ್ನು ಗಳಿಸುತ್ತೇವೆ ಎಂಬ ಭ್ರಮೆ ಭ್ರಾಂತಿಯನ್ನು ನಾವು ಬಿಡಬೇಕು. ಒಮ್ಮೊಮ್ಮೆ ಹಣವಿದ್ದ ಕಡೆಗೆ ಹುಟ್ಟಿದ ಮಗನೇ ಶತ್ರುವಾಗುತ್ತಾನೆ, ಹಣವಿದ್ದ ಕಡೆಗೆ ಹೆಂಡತಿಯು ಶತ್ರುವಾಗುತ್ತಾಳೆ. ಹೀಗೆ ನಾವು ಎಷ್ಟೋ ಕಡೆ ಹಣಕ್ಕಾಗಿ ಹೊಡೆದಾಡಿ, ಪಾಲಿಗಾಗಿ ಹೊಡೆದಾಡಿ, ಆಸ್ತಿಗಾಗಿ ಹೊಡೆದಾಡಿ, ಹೆಣ್ಣಿಗಾಗಿ ಹೊಡೆದಾಡಿ, ಮಣ್ಣಿಗಾಗಿ ಹೊಡೆದಾಡಿ ಎಷ್ಟೋ ಜನ ಇದ್ದೂ ಇಲ್ಲದಂತೆ ಇರುತ್ತಾರೆ. ಹೀಗೆ ಅಂತಸ್ತು ಸ್ಥಾನಮಾನಗಳಿಗೆ ನಾವು ಬೆಲೆ ಕೊಡದೆ ಶಾಶ್ವತವಾದಂಥ ಸ್ಥಿರವಾದಂಥ ಸತ್ಯವಂತ ಧರ್ಮಿಷ್ಠರಾಗಿ ಹಣ ಗಳಿಸಬೇಕು. ಹಣದಿಂದ ಸುಖ ದೊರೆಯುವುದಾದರೆ ಅದು ತಾತ್ಕಾಲಿಕ. ಶಾಂತಿ, ನೆಮ್ಮದಿಯಿಂದ, ಪ್ರೀತಿ, ವಿಶ್ವಾಸದಿಂದ ನಾವು ಇದ್ದಾಗ ಆ ಹಣವು ನಮಗೆ ನೆಮ್ಮದಿಯನ್ನು ತಂದುಕೊಡುತ್ತದೆ. ಇನ್ನು ಕಾಮ. ಮನುಷ್ಯನಾದವರು ಸೌಂದರ್ಯ ಪ್ರಿಯರು ತಮ್ಮ ಅಂಗಾಂಗಗಳನ್ನು ವಿಶೇಷವಾಗಿ ಅಲಂಕರಿಸಿ ಆಸೆಯುಳ್ಳವರಾಗಿ ವಯಸ್ಸು ಬಂದರೂ ಸಹಿತ ತಮ್ಮ ಅಂಗಾಂಗ ಸೌಂದರ್ಯಗಳಿಗೆ ಅವರು ಮಾರು ಹೋಗಿರುತ್ತಾರೆ. ಉದಾಹರಣೆ, ಕೆಲವರು ಕೈ ಬೆರಳುಗಳಿಗೆ ಉಂಗುರ, ಅರ್ಧಂಬರ್ಧ ಅವರ ಉಡುಪು ವಿನ್ಯಾಸ, ಬಾಯಲ್ಲಿ ತಾಂಬೂಲ, ಹೀಗೆ ಕಡಗಗಳನ್ನು ಹಾಕಿಕೊಳ್ಳೋದು, ಕಿವಿಗಳಿಗೆ ಆಭರಣ ಧರಿಸುವುದು, ಇವೆಲ್ಲ ಅಲಂಕೃತನಾಗಬೇಕೆಂಬ ಆಸೆ ಇದ್ದರೂ ಸಹಿತ ಕಾಲಕ್ರಮೇಣ ಈ ಕಾಮ ಮುಪ್ಪಾವಸ್ಥೆಗೆ ಬಂದಾಗ ಅದು ಕುಂದುತ್ತದೆ. ಅದಕ್ಕಾಗಿ ಕಾಮವನ್ನು ಒಳ್ಳೆಯ ಆಲೋಚನೆಯಲ್ಲಿ ನಾವು ಬಳಸಿಕೊಳ್ಳಬೇಕು. ಹೀಗೆ ಕಾಮದವನ್ನು ನಾವು ಸದ್ಬಳಕೆ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಧರ್ಮ, ಅರ್ಥ, ಕಾಮ ಇವುಗಳಿಂದ ನಾವು ಮೋಕ್ಷವನ್ನು ಪಡೆಯಬಹುದು. ಈ ಪುರುಷಾರ್ಥಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸಿದ್ದೇ ಆದರೆ ನಮಗೆ ಯಾವ ತೊಂದರೆಯೂ ಬರುವುದಿಲ್ಲ. ನಮ್ಮ ಪುರುಷಾರ್ಥಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆಯಾಗುವಂತೆ ನಾವು ಕರ್ಮಗಳನ್ನು ಮಾಡಬೇಕು. ಈ ಭವಬಂಧನದಿಂದ ಮುಕ್ತ ಮಾಡುವ ಆ ಭಗವಂತನ ಚರಣ ಕಮಲಗಳಿಗೆ ನಾವು ಶರಣಾಗಬೇಕು. ಅಂದಾಗ ಸಂಸಾರ ಬಂಧನದಿಂದ ಪಾರಾಗಿ ನಾವು ಮುಮುಕ್ಷವನ್ನು ಪಡೆಯುತ್ತೇವೆ. ದೇಹಾಭಿಮಾನದಿಂದ ಕರ್ಮವನ್ನು ಮಾಡಬಾರದು. ದೇಹಾಭಿಮಾನದ ನಾಶದಿಂದ ನಮಗೆ ಜ್ಞಾನ ಸಿದ್ಧಿಸುವುದು. ನಮ್ಮ ಕರ್ಮಗಳನ್ನು ಪರಮಾತ್ಮನ ಸೇವೆಯಿಂದೇ ಮಾಡಬೇಕು. ಸಂಸಾರ ಬಂಧನಕ್ಕೆ ಕಾರಣವಾದ ಈ ಮಾಯೆಯನ್ನು ನಾವು ಈ 4 ಪುರುಷಾರ್ಥಗಳಿಂದ ಗೆಲ್ಲಬೇಕು, ಮೆಟ್ಟಿ ನಿಲ್ಲಬೇಕು. ಆದ್ದರಿಂದ ಶರೀರವನ್ನು ದೇವಾಲಯವನ್ನು ಮಾಡಿಕೊಳ್ಳಬೇಕು. ಹಗಲು ರಾತ್ರಿ ಆ ಭಗವಂತನ ಚಿಂತನೆ ನಮ್ಮದಾಗಬೇಕು. ಅಂದರೆ ಜ್ಞಾನಿಯಾಗಿ ಈ ಜಗತ್ತನ್ನು ಮಿಥ್ಯವೆಂದೇ ಭಾವಿಸಬೇಕು.
ಆತ್ಮಭಾವನೆಯನ್ನು ಪರಿಶುದ್ಧವಾಗಿ ಮಾಡಿಕೊಂಡು, ಮನಸ್ಸನ್ನು ಪರಿಶುದ್ಧವಾಗಿ ಮಾಡಿಕೊಂಡು, ಸತ್ವ ರಜಸ್ಸು ತಮಸ್ಸು ತ್ರಿವಿಧ ಗುಣಗಳಿಗೆ ಅತೀತರಾಗಬೇಕು. ಆ ಪರತತ್ವ ಶಿವತತ್ವ ನಿರಾಕಾರ ಬ್ರಹ್ಮನ ಉಪಾಸನೆ ಮಾಡಬೇಕು. ಅಂದಾಗ ಶಾಶ್ವತವಾದಂಥ ಮುಕ್ತಿ ನಮಗೆ ಲಭಿಸುತ್ತದೆ. ಅದಕ್ಕಾಗಿ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ನಾವು ಚ್ಯುತಿ ಬರದಂತೆ ನಡೆದುಕೊಂಡು ನಮ್ಮ ಜೀವನವನ್ನು ಪರಮ ಪಾವನ ಮಾಡಿಕೊಳ್ಳಬೇಕು. ಅಂದರೆ ಅವುಗಳನ್ನು ಬಿಡುವುದಲ್ಲ, ಅವುಗಳನ್ನು ಸದ್ಗುಣಗಳನ್ನು ಮಾಡಿಕೊಳ್ಳಬೇಕು. ಮುದುಕನಾದರೂ ಸಹಿತ, ಆಯುಷ್ಯವು ಕಡಿಮೆಯಾದರೂ ಸಹಿತ ಅದಕ್ಕೆ ಚಿಂತಿಸುವ ಕಾರಣವಿಲ್ಲ. ಮಾಯೆ ಎಂಬ ಅತಿಶಯವಾಗಿ ನಾವು ಮೋಹಿತರಾಗಬಾರದು. ಆ ಮಾಯೆಯನ್ನು ನಾವು ನಮಗೆ ಅದನ್ನು ನಾವು ಗೆಲ್ಲಬೇಕು. ಒಮ್ಮೊಮ್ಮೆ ನಮ್ಮ ಹಲ್ಲುಗಳು ಅಕಸ್ಮಾತ್ತಾಗಿ ನಮ್ಮ ನಾಲಿಗೆಯನ್ನೇ ಕಚ್ಚುತ್ತವೆ. ಅದಕ್ಕಾಗಿ ನಾವು ಸಿಟ್ಟಾಗಿ ಪ್ರಯೋಜನವಾಗದಂತೆ ದುಃಖಿತರಾಗಬಾರದು. ಜ್ಞಾನೇಂದ್ರಿಯಗಳನ್ನು ಕರ್ಮೇಂದ್ರಿಯಗಳನ್ನು ಗೆದ್ದು ವಾಸ್ತವದಲ್ಲಿ ಸುಖವೂ ಇಲ್ಲ ದುಃಖವೂ ಇಲ್ಲ, ನಿರ್ಲಿಪ್ತ ಭಾವದಿಂದ ಸಮಭಾವದಿಂದ ಆತ್ಮಜ್ಞಾನದಿಂದ ಬದುಕಬೇಕು. ಅಂಥ ವಿವೇಕದಿಂದ ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ನಿಗ್ರಹಿಸಿ, ಇಂದ್ರಿಯಗಳನ್ನು ನಿಗ್ರಹಿಸಿ, ಇವುಗಳನ್ನು ಪುರುಷಾರ್ಥಗಳನ್ನು ಗೆದ್ದು ನಮ್ಮ ಜೀವನ ಸಾರ್ಥ ಮಾಡಿಕೊಳ್ಳಬೇಕು. ಅಂತಹ ಜೀವನವನ್ನು ನಾವು ನೀವು ಸಾಗಿಸೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.